ನನಗೆ 10 ವರ್ಷ ಇರಬೇಕಾದ್ರೆ ಒಬ್ಬ ನನ್ನ ಹತ್ರ ಚಾಕ್ಲೇಟ್ ಕಸ್ಕೊಂಡ ಅಂತ ಅವನು ಅಲ್ಲೇ ಪಕ್ಕದಲ್ಲಿರೋ ಕಲ್ಲಿಂದ ಜಜ್ಜಿ ಸಾಯಿಸ್ಬಿಟ್ಟೆ. ಅಲ್ಲಿಂದ ಹಿಡಿದು ಇಲ್ಲೇವರೆಗೂ ಯಾವನಾದರೂ ನನ್ನ ತಂಟೆಗೆ ಬರಬೇಕಂದ್ರೇ ಹುಚ್ಚೆ ಒಯ್ಕೊಳ್ಳೋ ಅಷ್ಟು ಮರ್ಡರ್ಗಳನ್ನು ಮಾಡಿದ್ದೀನಿ. ಈಗ ಹೇಳು, ನನ್ನ ಸರಕುನ ನನ್ನ ಮನುಷ್ಯರನ್ನ ಟಚ್ ಮಾಡಿರೋ ಅವ್ರನ್ನ ಏನು ಮಾಡಬೇಕು? ಏನು ಮಾಡಬೇಕು? ಸಾಯಿಸ್ಬೇಕು. ಲೇ ಮಣಿ, ಅವ್ರ ಸಾವು ಹೇಗಿರ್ಬೇಕಂದ್ರೆ ಇನ್ನೊಂದ್ಸಲ ಯಾವನಾದ್ರೂ ನಮ್ಮ ತಂಟೆಗೆ ಬರ್ಬೇಕಂದ್ರೆ ಹುಚ್ಚ ಒಯ್ಕೋಬೇಕು. ರವಿ, ಇಲ್ಲಿರೋ ಟೆನ್ಷನ್ನ ಬಿಟ್ಟು ನೀನು ಹೋಗಿರೋ ಕೆಲಸನ ಆರಾಮಾಗಿ ನೋಡ್ಕೊಂಬ. ಯಾಕಂದರೆ ಬಿಹಾರಿಂದ ಹುಡುಗರನ್ನ ಕರೆಸಿದ್ದೀನಿ. ಆ ಬಿಹಾರ್ ಹುಡುಗರು ಆಫೀಸರ್ನ ಮತ್ತು ಅವನ ಫ್ರೆಂಡ್ನ ತುಂಡಾಗಿ ಕತ್ತರಿಸಿರ್ತಾರೆ. ರವಿ, ಆ ಬಿಹಾರ್ ಹುಡುಗರು ಬಂದಂಗೆ ಅವರೇ, ಏನಂತ ತಿಳ್ಕೊಂಡು ಮತ್ತೆ ನಿನಗೆ ಕಾಲ್ ಮಾಡ್ತೀನಿ. ಏಯ್, ಯಾರೋ ನೀನು? ಬೇಸಿಂಗು, ಲೇ ಶೇಷು, ಎಲ್ಲಿದ್ರು ನೀವೆಲ್ಲ? ಹುಡುಕ್ಬೇಡ, ಅವರೆಲ್ಲರೂ ಆಲ್ರೆಡಿ ಆ ಯಮುನ ಹತ್ರ ಹೋಗವ್ರೆ. ಓ, ಅವತ್ತು ಫೋನಲ್ಲಿ ನನಗೆ ವಾರ್ನಿಂಗ್ ಕೊಟ್ಟಿದ್ದು ನೀನೇನಾ? ಅವತ್ತೇನೋ ನನ್ನ ಕಣ್ಣೆದುರುಗಡೆ ಬರಲಾರ್ದೆ ಉಳ್ಕೊಂಬಿಟ್ಟಿದ್ಯಾ. ಇವತ್ತು ಈ ನನ್ನ ಕೈಯಾರೆ ನಿನ್ನ ಸಾಯಿಸಿ ಆಮೇಲೆ ಆಫೀಸರ್ನ ತುಂಡಾಗಿ ಕತ್ತರಿಸಿ ಫ್ರೈ ಮಾಡ್ಕೊಂಡು ತಿಂತೀನಿ. ಏನಲೇ, ನಾನು ನನ್ನ ಸ್ನೇಹಿತ ಸತ್ತಿದೀವೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಫೋನ್ ಮಾಡಿದೀಯಾ? ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ, ನಾವಿನ್ನೂ ಜೀವಂತವಾಗೇ ಇದ್ದೀವಿ. ಇನ್ಮೇಲಿಂದ ನೀನು ನಮ್ಮನ್ನು ಹುಡ್ಕೊಂಬರೋದಲ್ಲ, ನಾನೇ ಇನ್ಮೇಲಿಂದ ನಿನ್ನ ಹುಡ್ಕೊಂಬರ್ತೀನಿ.